ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಪ್ರೀತಿ ಅಂದ್ರೆ ಬದುಕನ್ನ ಕಟ್ಟುವುದಾ ಅಥವಾ ಬದುಕನ್ನೇ ಕಸಿದುಕೊಳ್ಳುವುದಾ? ಒಬ್ಳು ಯುವತಿ ಬೇಡ ಅಂದ್ರೆ ಆಕೆಯ ಉತ್ತರವನ್ನ ಒಪ್ಪಿಕೊಳ್ಳುವಷ್ಟು ಪ್ರಬುದ್ಧತೆ ನಮ್ಮ ಯುವಕರಲ್ಲಿ ಉಳಿದಿಲ್ವಾ? ಒಬ್ಳು ಹುಡುಗಿ ಪ್ರೀತಿಯನ್ನ ನಿರಾಕರಿಸಿದ್ರೆ ಆಕೆ ಮೇಲೆ ತಲವಾರು ಎತ್ತುವುದು, ಚಾಕು ಬೀಸುವುದು, ಆಸಿಡ್ ಎರಚುವುದು, ಕೊಲೆ ಮಾಡುವುದೇ ಪ್ರೀತಿಯೇ? ಅಥವಾ ಇದು ನಮ್ಮ ಸಮಾಜದೊಳಗಡೆ ನಿಧಾನವಾಗಿ ಬೆಳೆದು ನಿಂತಿರುವ ಕ್ರಿಮಿನಲ್ ಮನಸ್ಥಿತಿಯ? ಸುಶಿಕ್ಷಿತರ ಜಿಲ್ಲೆ ಅಂತ ಕರೆಸಿಕೊಳ್ಳುವ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಡಹಗಲೇ ಸಾರ್ವಜನಿಕ ಸ್ಥಳದಲ್ಲೇ ಒಬ್ಬಳು ಅಮಾಯಕ ಯುವತಿಯ ದಾರುಣ ಹತ್ಯೆ ನಡೆಯಿತು. ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ಪೇಟೆಯಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಯುವಕನೊಬ್ಬ ಯುವತಿಯನ್ನ ಕಡಿದು ಕೊಂದ. ಅದಕ್ಕೂ ಮೊದಲು ಅದೇ ಬಂಟ್ವಾಳದಲ್ಲಿ ಇನ್ನೊಂದು ಪ್ರಕರಣ ನಡೆದಿತ್ತು. ಯುವತಿಯೊಬ್ಬಳನ್ನ ಯುವಕ ಇರ್ದಿದ್ದ. ನಿನ್ನೆ ಅದೇ ಬಂಟ್ವಾಳ ತಾಲೂಕಿನಲ್ಲಿ ಯುವತಿಯ ಕೊಲೆ ನಡೆದಿದೆ. ಯುವತಿಯರು ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಈ ಎರಡೂ ಘಟನೆಗಳು ನಡೆದಿದೆ. ಈ ಎರಡೂ ಪ್ರಕರಣಗಳಲ್ಲಿ ಯುವಕರು ಏಕಮುಖವಾಗಿ ಪ್ರೀತಿ ಮಾಡ್ತಾ ಇದ್ದು, ಯುವತಿಯರು ಪ್ರೀತಿ ನಿರಾಕರಿಸಿದ್ದಕ್ಕೆ ಅವರ ಮೇಲೆ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಒಂದಂತೂ ಸತ್ಯ, ಕೊಲೆ ಮಾಡುವ ಮನಸ್ಥಿತಿ ಹೊಂದಿರುವ ಯುವಕರು ಪ್ರೀತಿಸುವುದಕ್ಕೆ ಅರ್ಹರೇ ಅಲ್ಲ, ಪ್ರೀತಿಸಲ್ಪಡುವುದಕ್ಕೂ ಅರ್ಹರಲ್ಲ. ನಾವು ಮಾತಾಡಬೇಕಾಗಿರೋದು ಕೇವಲ ಎರಡು ಘಟನೆಗಳ ಬಗ್ಗೆ ಮಾತ್ರ ಅಲ್ಲ, ಇಂಥ ಕೃತ್ಯ ಮಾಡುವುದಕ್ಕೆ ಹೇಸದ ಯುವ ಮನಸ್ಥಿತಿಯನ್ನ ಹುಟ್ಟು ಹಾಕ್ತಾ ಇರುವ ಈ ಸಮಾಜದ ಮನಸ್ಥಿತಿಯ ಬಗ್ಗೆಯೂ ನಾವು ಮಾತಾಡಬೇಕಾಗಿದೆ. ಇದನ್ನ ನಾವು ಕೇವಲ ಪ್ರೇಮ ವೈಫಲ್ಯದಿಂದ ಮಾಡಿದ ಕೃತ್ಯ ಅಂತ ನೋಡಿದ್ರೆ ಸಾಕಾಗುವುದಿಲ್ಲ. ಇದಕ್ಕೆ ಪ್ರೀತಿಯೊಂದೇ ಕಾರಣ ಅಲ್ಲ. ನಿಜವಾದ ಪ್ರೀತಿ ಇದ್ದಿದ್ರೆ ಅಲ್ಲಿ ಚಾಕು, ಚೂರಿ, ತಲ್ವಾರುಗಳು ಬರೋದಿಲ್ಲ. ನಿಜವಾದ ಪ್ರೀತಿ ಹೆಣ್ಮಕ್ಕಳ ಜೀವವನ್ನ ಬಲಿ ಪಡೆಯೋದಿಲ್ಲ. ನಿಜವಾದ ಪ್ರೀತಿ ಹುಡುಗಿಯ ನಿರಾಕರಣೆಯನ್ನು ಒಪ್ಪಿಕೊಳ್ಳುತ್ತೆ, ಹುಡುಗಿಯರ ಆಯ್ಕೆಯನ್ನ ಗೌರವಿಸುತ್ತೆ. ಹಾಗಾಗಿ ಇದು ಕೇವಲ ಪ್ರೇಮ ವೈಫಲ್ಯದಿಂದ ಮಾಡಿರುವ ಕೃತ್ಯ ಅಲ್ಲ, ಇದರ ಹಿಂದೆ ಕ್ರಿಮಿನಲ್ ಮನಸ್ಥಿತಿ ಇದೆ. ಮತ್ತು ಮಹಿಳೆಯರನ್ನ ತನ್ನ ಸ್ವತ್ತೆಂದು ಭಾವಿಸಿ ನನ್ನನ್ನ ಒಪ್ಪದಿದ್ದರೆ ನಿನಗೆ ಬದುಕುವ ಹಕ್ಕು ಇಲ್ಲ ಎನ್ನುವ ಪುರುಷಾಹಂಕಾರವೇ ಇಂತಹ ಅಪರಾಧಗಳ ಹಿಂದೆ ಕೆಲಸ ಮಾಡ್ತಾ ಇದೆ. ಹುಡುಗಿಯ ನಿರಾಕರಣೆಯನ್ನ ಒಪ್ಪಿಕೊಳ್ಳಲಾಗದ ಕ್ರಿಮಿನಲ್ ಮನಸ್ಥಿತಿ ಇಂತಹ ಕೃತ್ಯಗಳ ಹಿಂದೆ ಇರುತ್ತೆ. ನನ್ನನ್ನ ಒಪ್ಪದಿದ್ದರೆ ಬದುಕುವ ಹಕ್ಕು ನಿನಗೂ ಇಲ್ಲ ಅನ್ನೋದೇ ಪ್ರೀತಿಯ ಭಾಷೆ ಅಲ್ಲ, ಅದು ಅಧಿಕಾರದ ಭಾಷೆ. ಇದು ಪುರುಷಾಹಂಕಾರದ ಭಾಷೆ, ಇದು ಕ್ರಿಮಿನಲ್ ಮನಸ್ಥಿತಿಯ ಭಾಷೆ. ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿ ತಾನು ಪ್ರೀತಿಸಿದವರನ್ನ ಕೊಲ್ಲಬಲ್ಲನ? ಸಾಧ್ಯವೇ ಇಲ್ಲ ರೀ. ನಿಜವಾದ ಪ್ರೀತಿ ಎಂದಿಗೂ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವುದಿಲ್ಲ. ನಿಜವಾದ ಪ್ರೀತಿ ಪ್ರತಿಫಲವನ್ನ ಬಲವಂತವಾಗಿ ಕೇಳುವುದಿಲ್ಲ. ನಿಜವಾದ ಪ್ರೀತಿ ಇಲ್ಲ ಎನ್ನುವ ಉತ್ತರವನ್ನ ಗೌರವಿಸುತ್ತೆ. ಹಾಗಾಗಿ ಇದು ಪ್ರೀತಿ ಅಲ್ಲ, ಇದು ಸ್ವಾರ್ಥ, ಇದು ಸ್ವಾಮಿತ್ವದ ಭಾವನೆ, ಇದು ಮಹಿಳೆಯನ್ನ ತನ್ನ ಆಸ್ತಿಯಂತೆ ನೋಡುವ ವಿಕೃತ ಮನಸ್ಸತೆ. ಇಂದು ಕೆಲವು ಯುವಕರ ಮನಸ್ಸಿನಲ್ಲಿ ಒಂದು ಅಪಾಯಕಾರಿ ಕಲ್ಪನೆ ಬೆಳೀತಾ ಇದೆ. ನಾನು ಇಷ್ಟಪಟ್ಟ ಹುಡುಗಿ ನನ್ನದೇ ಅನ್ನುವ ಮನಸ್ಥಿತಿ. ಈ ಮನಸ್ಥಿತಿಯೇ ಎಲ್ಲ ಸಮಸ್ಯೆಗಳ ಮೂಲ. ಒಬ್ಬ ಮಹಿಳೆಗೆ ತನ್ನ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕಿದೆ. ಯಾರನ್ನ ಪ್ರೀತಿಸಬೇಕು, ಯಾರನ್ನ ಮದುವೆಯಾಗಬೇಕು, ಯಾರನ್ನ ನಿರಾಕರಿಸಬೇಕು, ಇದು ಸಂಪೂರ್ಣವಾಗಿ ಆಕೆಯ ವೈಯಕ್ತಿಕ ಹಕ್ಕು. ಆ ಹಕ್ಕನ್ನ ಒಪ್ಪಿಕೊಳ್ಳಲು ಸಾಧ್ಯವಾಗದ ವ್ಯಕ್ತಿ ಪ್ರೇಮಿಯಲ್ಲ ರೀ, ಅವನು ಸಮಾಜಕ್ಕೆ ಅಪಾಯಕಾರಿ ವ್ಯಕ್ತಿ. ಮಹಿಳೆಯರ ಮೇಲೆ ಆಸಿಡ್ ದಾಳಿ, ತಲವಾರು ದಾಳಿ, ಸಾರ್ವಜನಿಕವಾಗಿ ಮಹಿಳೆಯರ ಮೇಲೆ ಹಲ್ಲೆ, ಇವೆಲ್ಲವೂ ಸಮಾಜದಲ್ಲಿ ಹೆಚ್ಚುತ್ತಾ ಇರುವ ಹಿಂಸಾತ್ಮಕ ಮನೋಭಾವದ ಲಕ್ಷಣಗಳು. ಇಂತಹ ಅಪರಾಧಿಗಳಿಗೆ ಸಮಾಜದಲ್ಲಿ ಸ್ಥಾನವಲ್ಲ, ಜೈಲು ಅಥವಾ ಕಾನೂನಿನ ಕಠಿಣ ಶಿಕ್ಷೆಯೇ ಅವರಿಗೆ ಉತ್ತರ ಆಗಬೇಕು. ಇನ್ನು ಯುವ ಸಮೂಹದಲ್ಲಿ ಇಂತಹ ಮನಸ್ಥಿತಿ ಹುಟ್ಟುತ್ತಾ ಇರುವ ಬಗ್ಗೆ ಈ ಸಮಾಜ ಯೋಚನೆ ಮಾಡುವ ಅಗತ್ಯ ಇದೆ. ಒಂದು ಮಗು ಹುಟ್ಟುವಾಗ ಅದಕ್ಕೆ ಕೆಟ್ಟ ಮನಸ್ಥಿತಿ ಇರುವುದಿಲ್ಲ. ಯಾವ ಮಗು ಕೂಡ ಕ್ರಿಮಿನಲ್ ಆಗಿ ಹುಟ್ಟುವುದಿಲ್ಲ. ಆ ಮಗು ಬೆಳೆದಂತೆ ಈ ದ್ವೇಷ, ಈ ಹಿಂಸೆ, ಈ ಕ್ರೌರ್ಯವನ್ನ ಕಲಿಸಿಕೊಡುವುದೇ ಈ ಸಮಾಜ ರೀ. ಇಂದು ನಮ್ಮ ಯುವ ಜನಾಂಗದ ಮೇಲೆ ಹಲವು ಅಪಾಯಕಾರಿ ಪ್ರಭಾವಗಳು ಕೆಲಸ ಮಾಡ್ತಾ ಇದೆ. ಒಂದು ಕಡೆ ಮಾದಕ ವಸ್ತುಗಳು,
ಗಾಂಜಾ, ಡ್ರಗ್ಸ್, ಮದ್ಯದ ವ್ಯಸನ ಇವೆಲ್ಲ ಯುವಕರ ಆಲೋಚನಾ ಶಕ್ತಿಯನ್ನೇ ಹಾಳು ಮಾಡ್ತಾ ಇದೆ. ಇನ್ನೊಂದು ಕಡೆ ಧರ್ಮದ ಹೆಸರಿನಲ್ಲಿ, ಸಂಸ್ಕೃತಿಯ ಹೆಸರಿನಲ್ಲಿ ದ್ವೇಷವನ್ನ ಕಲಿಸುವ ಸಂಘಟನೆಗಳು. ಕೈಯಲ್ಲಿ ಪುಸ್ತಕ, ಪೆನ್ನು ಇರಬೇಕಾದ ವಯಸ್ಸಿನಲ್ಲಿ ಕೈಗೆ ಚಾಕು ಹಿಡಿಯಲು ಕಲಿಸಲಾಗತ್ತೆ, ತಲ್ವಾರು ಬೀಸಲು ಕಲಿಸಲಾಗತ್ತೆ. ಯುವಕರ ಕೈಗೆ ತಲ್ವಾರು, ತ್ರಿಶೂಲ ಹಂಚಲಾಗ್ತಾ ಇದೆ. ತರ್ಕ ಕಲಿಬೇಕಾದ ವಯಸ್ಸಿನಲ್ಲಿ ಕೋಪವನ್ನ ಕಲಿಸಲಾಗತ್ತೆ. ಸಂವಿಧಾನದ ಮೌಲ್ಯಗಳನ್ನ ಕಲಿಸಬೇಕಾದ ವಯಸ್ಸಿನಲ್ಲಿ ದ್ವೇಷದ ಭಾಷಣಗಳನ್ನ ಕೇಳಿಸಲಾಗತ್ತೆ. ಕರಾವಳಿಯಲ್ಲಿ ಹಲವು ವರ್ಷಗಳಿಂದ ಯುವಕರ ಕೈಗೆ ಧರ್ಮ ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ಆಯುಧಗಳನ್ನ ನೀಡುವ, ಹಿಂಸೆಯನ್ನ ವೈಭವೀಕರಿಸುವ ಪ್ರವೃತ್ತಿಯ ಪರಿಣಾಮ ಇಂದು ಈ ಸಮಾಜ ಅನುಭವಿಸ್ತಾ ಇದೆ. ಮಕ್ಕಳ ಕೈಗೆ ಪುಸ್ತಕ ಕೊಡುವ ಬದಲು ಆಯುಧಗಳನ್ನ ಕೊಟ್ರೆ, ದ್ವೇಷದ ಭಾಷಣಗಳನ್ನ ಕೊಟ್ರೆ ಸಮಾಜದಲ್ಲಿ ಶಾಂತಿ ಉಳಿಯುವುದಿಲ್ಲ ರೀ. ಒಂದು ದಿನ ಆ ಕೈಯಲ್ಲಿದ್ದ ಆಯುಧ ಸಮಾಜದ ವಿರುದ್ಧವೇ ತಿರುಗುತ್ತೆ. ಕೊನೆಗೆ ಅದೇ ಆಯುಧ ಒಬ್ಬ ನಿರಪರಾಧಿ ಯುವತಿಯ ಜೀವವನ್ನ ಕಸಿದುಕೊಳ್ಳುತ್ತೆ. BC ರೋಡ್ ಬಸ್ ನಿಲ್ದಾಣದಲ್ಲಿ ಅಮಾಯಕ ಯುವತಿಯನ್ನ ಅಚೇತನ್ ಎಂಬ ವ್ಯಕ್ತಿ ಕೊಚ್ಚಿ ಹಾಕಿದ್ನಲ್ಲ, ಅವನಿಗೆ ತಲ್ವಾರ್ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗ್ಬೇಕಾಗಿದೆ. ಎಳೆ ವಯಸ್ಸಿನಲ್ಲಿ ಆತನಿಗೆ ತಲ್ವಾರ್ ಕೊಟ್ಟವರು ಯಾರು ಅನ್ನೋದು ಗೊತ್ತಾಗ್ಬೇಕಾಗಿದೆ. ಯಾವ ಉದ್ದೇಶದಲ್ಲಿ ಆತ ತಲ್ವಾರ್ ಇಟ್ಕೊಂಡಿದ್ದ ಅನ್ನೋದು ಗೊತ್ತಾಗ್ಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸಲ ಕೆಲ ಸಂಘಟನೆಗಳು ಬಹಿರಂಗವಾಗಿ ಆಯುಧಗಳನ್ನ ವಿತರಿಸಿದೆ. ನಮ್ಮ ವ್ಯವಸ್ಥೆಗೆ ಸವಾಲು ಎಸೆಯುವಂತೆ ಆಯುಧಗಳ ಹಂಚಿಕೆಯಾಗಿದೆ. ಆಯುಧಗಳು ಎಲ್ಲಾ ಸಂದರ್ಭಗಳಲ್ಲಿ ಅವರ ನಿರ್ದಿಷ್ಟ ಶತ್ರುಗಳ ಮೇಲೆ ಮಾತ್ರ ಪ್ರಯೋಗವಾಗಿದೆ ಅಂತ ಹೇಳಕ್ಕಾಗೋದಿಲ್ಲ. ಅದು ಅಮಾಯಕರ ಜೀವಗಳನ್ನ ಬಲಿ ಪಡೆದಿರಬಹುದು. ಆಯುಧಗಳನ್ನ ಪಡೆದುಕೊಂಡವರು ತಮ್ಮ ವೈಯಕ್ತಿಕ ಹಗೆತನಗಳನ್ನ ತೀರಿಸಿಕೊಳ್ಳುವುದಕ್ಕೆ, ಪ್ರೇಮ ವೈಫಲ್ಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಬಳಸಿಕೊಂಡಿರುವ ಅನುಮಾನಗಳಿವೆ. ಈ ಬಗ್ಗೆ ಒಂದು ತನಿಖೆ ನಡೆದರೆ ಉತ್ತಮ. ಅತ್ಯಂತ ವಿಷಾದದ ಸಂಗತಿ ಏನಂದ್ರೆ, ಇಂತಹ ಘಟನೆಗಳು ನಡೆದಾಗಲೂ ಸಮಾಜದ ಪ್ರತಿಕ್ರಿಯೆ ಒಂದೇ ರೀತಿ ಇರೋದಿಲ್ಲ. ಆರೋಪಿ ಬೇರೆ ಧರ್ಮದವನಾಗಿದ್ದಿದ್ರೆ ಬೃಹತ್ ಪ್ರತಿಭಟನೆಗಳು, ದ್ವೇಷ ಭಾಷಣಗಳು, ಪ್ರಚೋದನಕಾರಿ ಘೋಷಣೆಗಳು, ರಾಜಕೀಯ ಭಾಷಣಗಳು, ಟಿವಿ ಚರ್ಚೆಗಳು. ಆರೋಪಿ ಬೇರೆ ಧರ್ಮದವನಾಗಿದ್ದಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ ಮಾಡ್ತಾ ಇದ್ರು. ಅದೇ ಆರೋಪಿ ತಮ್ಮ ಧರ್ಮದವನಾಗಿದ್ರೆ ಅವರ ಬಾಯಿ ಬಂದ್. ಆರೋಪಿ ಮತ್ತು ಸಂತ್ರಸ್ತೆ ಒಂದೇ ಸಮುದಾಯದವರಾಗಿದ್ರೆ ಎಲ್ಲರೂ ಇಲ್ಲಿ ಮೌನ. ಈ ಮೌನವೇ ಸಮಾಜವನ್ನ ಇನ್ನಷ್ಟು ಅಪಾಯದತ್ತ ತಳ್ತಾ ಇದೆ. ಅಪರಾಧವನ್ನ ಧರ್ಮ ಅಥವಾ ಸಮುದಾಯದ ಕನ್ನಡಕದಿಂದ ನೋಡುವ ಬದಲು ಅಪರಾಧವಾಗಿ ಖಂಡಿಸುವ ಸಂಸ್ಕೃತಿ ಬೆಳೆಸಬೇಕು. ಅಪರಾಧಕ್ಕೆ ಧರ್ಮ ಇಲ್ಲ, ಅಪರಾಧಿಗೆ ಜಾತಿ ಇಲ್ಲ. ಅಪರಾಧವನ್ನ ಅಪರಾಧವಾಗಿಯೇ ನೋಡುವ ಧೈರ್ಯ ಸಮಾಜಕ್ಕೆ ಇರಬೇಕು. ಇಂದು ನಮ್ಮ ಯುವಕರಿಗೆ ಬೇಕಾಗಿರುವುದು ಆಯುಧ ಅಲ್ಲ, ಮೌಲ್ಯಯುತ ಶಿಕ್ಷಣ, ಮಹಿಳೆಯರ ಬಗ್ಗೆ ಗೌರವ, ನಿರಾಕರಣೆಯನ್ನ ಒಪ್ಪಿಕೊಳ್ಳುವ ಸಂಸ್ಕೃತಿ, ಭಾವನೆಗಳನ್ನ ನಿಯಂತ್ರಿಸುವ ಪ್ರಬುದ್ಧತೆ. ಪ್ರೀತಿ ಅಂದ್ರೆ ಸ್ವಾಮಿತ್ವವಲ್ಲ, ಪ್ರೀತಿ ಅಂದ್ರೆ ತ್ಯಾಗ, ಪ್ರೀತಿ ಅಂದ್ರೆ ಗೌರವ, ಪ್ರೀತಿ ಅಂದ್ರೆ ಸ್ವಾತಂತ್ರ್ಯ. ಇದನ್ನ ಯುವ ಸಮುದಾಯಕ್ಕೆ ಸಮಾಜ ಕಲಿಸಬೇಕು. ಇಲ್ಲಿ ಪೋಷಕರಿಗೂ ಜವಾಬ್ದಾರಿ ಇದೆ, ಶಾಲೆಗಳಿಗೂ ಇದೆ, ಕಾಲೇಜುಗಳಿಗೂ ಇದೆ, ಧಾರ್ಮಿಕ ನಾಯಕರಿಗೂ ಇದೆ, ರಾಜಕೀಯ ಪಕ್ಷಗಳಿಗೂ ಇದೆ. ಇನ್ನು ಹೆಣ್ಮಕ್ಕಳು ಮತ್ತು ಅವರ ಪೋಷಕರು ಕೂಡ ಜಾಗೃತರಾಗಿರ್ಬೇಕು. ಯಾರಾದ್ರೂ ಯುವಕರು ಪ್ರೀತಿಯ ಹೆಸರಿನಲ್ಲಿ ನಿಮ್ಮನ್ನ ಪೀಡಿಸಿದ್ರೆ, ಬಲವಂತ ಪಡಿಸಿದ್ರೆ, ಬೆದರಿಕೆ ಹಾಕಿದ್ರೆ ಪೋಷಕರಿಗೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಡಿ. ಇನ್ನು ತಮ್ಮ ಮಕ್ಕಳು ಇಂತಹ ದೂರು ಹೇಳಿದ್ರೆ ಅದನ್ನ ಸಣ್ಣ ವಿಷಯ ಅಂತ ಪೋಷಕರು ನಿರ್ಲಕ್ಷ್ಯ ಮಾಡಬೇಡಿ. ಅನೇಕ ಕೊಲೆಗಳು ಆರಂಭವಾಗುವುದೇ ಇದೇ ಹಂತದಿಂದ. ಮೊದಲಿಗೆ ಹಿಂಬಾಲಿಸುವುದು, ನಂತರ ಬೆದರಿಸುವುದು, ಪೀಡಿಸುವುದು, ಇವೆಲ್ಲವೂ ಭವಿಷ್ಯದ ದೊಡ್ಡ ಅಪರಾಧಗಳ ಮುನ್ಸೂಚನೆ ಆಗಿರುತ್ತೆ. ಹಾಗಾಗಿ ಪೋಷಕರು ಜಾಗೃತಗೊಳ್ಬೇಕು. ಇದರ ಜೊತೆ ಪೊಲೀಸ್ ಇಲಾಖೆಯು ಇನ್ನಷ್ಟು ಕಠಿಣ ಆಗಬೇಕು. ಮಹಿಳೆಯರನ್ನ ಹಿಂಬಾಲಿಸುವುದು, ಬೆದರಿಸುವುದು ಅಥವಾ ಕಿರುಕುಳ ನೀಡುವ ಯಾವುದೇ ಪ್ರಕರಣವನ್ನ ಪೊಲೀಸರು ತಕ್ಷಣ ಗಂಭೀರವಾಗಿ ಪರಿಗಣಿಸಬೇಕು. ಇಂತಹ ಕೃತ್ಯಗಳನ್ನ ಮತ್ತೊಂದು ಅಪರಾಧ ಕೃತ್ಯ ಎಂದು ಭಾವಿಸದೆ ಕಠಿಣ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಬೇಕು. ಇಂತಹ ಕೃತ್ಯಗಳು ಪುನರಾವರ್ತನೆಯಾಗದಂತೆಯೂ ನೋಡ್ಕೊಳ್ಬೇಕು. ಇಂತಹ ಮನಸ್ಥಿತಿಗಳನ್ನ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಒಂದು ಸಮಾಜದ ನಾಗರಿಕತೆಯನ್ನ ಅಳೆಯುವುದು ಮಹಿಳೆಯ ಸುರಕ್ಷತೆಯಿಂದ. ಒಬ್ಬ ಯುವತಿ ಹಗಲಿನಲ್ಲೇ ಒಂಟಿಯಾಗಿ ನಡೆಯಲು ಹೆದರಬೇಕಾದ್ರೆ ಅದು ಆಕೆಯ ವೈಫಲ್ಯ ಅಲ್ಲ, ಅದು ಈ ಸಮಾಜದ ವೈಫಲ್ಯ. ಪ್ರೀತಿಯ ಹೆಸರಿನಲ್ಲಿ ನಡೆಯುವ ಪ್ರತಿಯೊಂದು ಕೊಲೆಯನ್ನು ಪ್ರೀತಿಯ ದುರಂತ ಎಂದು ಕರೆಯುವುದನ್ನ ನಾವು ಮೊದಲು ನಿಲ್ಲಿಸಬೇಕು. ಇದು ಪ್ರೀತಿ ಅಲ್ಲ, ಇದು
ಪುರುಷಾಹಂಕಾರ ಮತ್ತು ಕ್ರಿಮಿನಲ್ ಮನಸ್ಥಿತಿಯಿಂದ ಉಂಟಾಗ್ತಾ ಇರುವ ಅಪರಾಧಗಳು. ಅದನ್ನ ಈ ಸಮಾಜವೇ ಸೇರಿ ಸೋಲಿಸಬೇಕಾಗಿದೆ. ಬುದ್ಧಿವಂತರ ಜಿಲ್ಲೆ ಎಂಬ ಹೆಸರಿಗೆ ತಕ್ಕಂತೆ ಸಮಾಜವನ್ನ ಕಟ್ಟಬೇಕಾದ ಹೊಣೆ ನಮ್ಮೆಲ್ಲರ ಮೇಲಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.